ನಮಸ್ಕಾರ ಟಿವಿ ಟುಗೆ ಸ್ವಾಗತ. ಆಕಾಶಗಂಗೆ ಭೂಮಿಗಿಳಿಯಲೆಂತೂ ಛಲ ದೊಡ್ಡ ಜಗಾದೆ ಕವೀರ ಭಗೀರಥ ನುಡಿವನು ತಡೆಯೋರು ಯಾರುಗಿನ್ನೂ ದಿಟ್ಟ ಹೆಜ್ಜೆ ಇಟ್ಟ ನೋಡು. ಬಿಟಿಎಂ ಲೇಔಟ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಈಜಿಪುರ ಹಾಗೂ ಮಡಿವಾಳ ಭಾಗಗಳಲ್ಲಿ ಇಂದು ಹಲವಾರು ಹೊಸ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಧಿಕೃತವಾಗಿ ಚಾಲನೆ ನೀಡಲಾಯಿತು. ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಹಲವು ಮುಖಂಡರು ಹಾಗೂ ನೂರಾರು ಸಾರ್ವಜನಿಕರು ಭಾಗವಹಿಸಿದ್ದರು. ಸಾರ್ವಜನಿಕರ ಮೆಚ್ಚುಗೆಯ ಮಾತುಗಳು. ಕಾಮಗಾರಿಗಳಿಗೆ ಚಾಲನೆ ನೀಡಿದ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳು ತಮ್ಮ ಶಾಸಕರ ಬಗ್ಗೆ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದರು. ಸದಾ ಲಭ್ಯವಿರುವ ನಾಯಕ, ನಮ್ಮ ಶಾಸಕರು ಅಭಿವೃದ್ಧಿ ಕೆಲಸಗಳಲ್ಲಿ 24 ನಕ್ಷತ್ರ ಚಿಹ್ನೆ 7 ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಕ್ಷೇತ್ರದ ಪ್ರತಿಯೊಂದು ಸಮಸ್ಯೆಯಲ್ಲೂ ಸಕ್ರಿಯವಾಗಿ ಭಾಗವಹಿಸುತ್ತಾರೆ. ಧೀಮಂತ ನಾಯಕತ್ವ. ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ಇಂತಹ ಧೀಮಂತ ನಾಯಕರು ನಮಗೆ ಸಿಕ್ಕಿರುವುದು ನಮ್ಮ ಪುಣ್ಯ ಎಂದು ಸಾರ್ವಜನಿಕರು ಹರ್ಷ ವ್ಯಕ್ತಪಡಿಸಿದರು. ಅನ್ಕೊಂಡಿದ ಕೆಲಸ ಎಲ್ಲ ಚೆನ್ನಾಗಿ ಸಾಧಿಸ್ತಾರೆ. ಅದೇ ನಮ್ಮ MLA ಅವ್ರದ್ದು ಸ್ಪೆಷಲ್ ಒಳ್ಳೆ ಗುಣ ಏನಿಲ್ಲ. ಆಲ್ವೇಸ್ ವಿಲ್ ಬಿ ದೇರ್ ಫಾರ್ us. ಆಲ್ವೇಸ್ 24/7 is approaching each and everybody. Yeah, of course, 200%. ತೊಂದರೆ ಏನಿಲ್ಲ. ಸಾರ್ವಜನಿಕರು ಇದ್ರೆ ಎಲ್ಲ ಒಂದೇ BTM ಕ್ಷೇತ್ರ ಎಲ್ಲ ಒಂದೇ ರೀತಿಯ ಕೆಲಸ ಮಾಡಿದ್ದಾರೆ. ಹಾಗಾಗಿ ಎಲ್ಲಾ ಕಡೆನೂ ಹೋಗಿ ಚೆನ್ನಾಗಿ ಎಲ್ಲ ಕೆಲಸ ಮಾಡ್ತಾರೆ. ರಾಷ್ಟ್ರೀಯ ಕ್ರೀಡಾ ಗ್ರಾಮದಲ್ಲಿ ಯಾವುದೇ ಒಂದು ಕಾರ್ಯ ಇದ್ರೂ ಕೂಡ ಈ ಭಾಗದ MLA ಅವರು ಬಂದು, ಮಿನಿಸ್ಟರ್ ಅವರು, ಸಾರಿಗೆ ಮತ್ತು ಮುಜರಾಯಿ ಮಂತ್ರಿಗಳು ಯಾವುದೇ ಕೆಲಸ ಇದ್ರು, ತಮ್ಮದು ಪರ್ಸನಲ್ ಬೇರೆ ಏನೇ ವರ್ಕ್ ಇದ್ರು ಎಲ್ಲ ಬಿಟ್ಟು ನಮ್ಮ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ, ರಾಷ್ಟ್ರೀಯ ಕ್ರೀಡಾ ಗ್ರಾಮದ ಅಭಿವೃದ್ಧಿಗಾಗಿ ಅವರು ಸದಾ ಶ್ರಮಿಸ್ತಾನೆ ಇದ್ದಾರೆ. ಯಾರೇ ಸಿಂಪಲ್ ಮನುಷ್ಯರು ಹೋದ್ರು ಕೂಡ ಅದಕ್ಕೆ ಸ್ಪಂದಿಸುವಂತ ಕಾರ್ಯವನ್ನ ಅವರು ಸದಾ ಮಾಡ್ತಾ ಇರ್ತಾರೆ ಅಂತ ಈ ಮೂಲಕ ನಿಮ್ಮ ವಾಹಿನಿಯ ಮೂಲಕ ಅವರಿಗೆ ನಾನು ಶುಭ ಸಂದೇಶವನ್ನ ಕೋರ್ತೇನೆ. ಮೇಡಮ್, ಕ್ರೀಡಾ ಗ್ರಾಮದ ಮೂಲಭೂತ ಸೌಕರ್ಯಕ್ಕಾಗಿ ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಸಾಹೇಬರು ಈ ಕ್ಷೇತ್ರದ ಶಾಸಕರಾಗಿ ಮತ್ತು ನಮ್ಮ ಮಂತ್ರಿಗಳಾಗಿ ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ. ಈಗ ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮ ಅಂದ್ರೆ ಈ ಫುಟ್ಪಾತ್ಗಳನ್ನ ಇಂಪ್ರೂವ್ಮೆಂಟ್ ಇದೆ, ಅವುಗಳನ್ನ ಇನ್ನ ಸಾಕಷ್ಟು ಮೇಲ್ದರ್ಜೆಗೇರಿಸಿ ಇನ್ನ ಮೂಲಭೂತ ಸೌಕರ್ಯಗಳನ್ನ ಉನ್ನತೀಕರಣ ಮಾಡೋದು ಅವರ ಉದ್ದೇಶ ಆಗಿದೆ. ಅದಕ್ಕೋಸ್ಕರ ಇಲ್ಲಿಯ ನಾಗರಿಕರ ಸೌಲಭ್ಯಕ್ಕಾಗಿ ಈ ಉನ್ನತೀಕರಣ ಕೆಲಸಗಳು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಅದಕ್ಕಾಗಿ ನಾವು ಎಲ್ಲಾ ರಾಷ್ಟ್ರೀಯ ಕ್ರೀಡಾ ಗ್ರಾಮದ ವತಿಯಿಂದ ಅವರಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಅವರಿಗೆ ಕೃತಜ್ಞತೆ ಹೇಳ್ತಾ ಇದ್ದೇವೆ.